ಸರ್ಕಾರ ರೈತರ ಉತ್ಪನ್ನಗಳಿಗೆ ಡಾಕ್ಟರ್ ಸ್ವಾಮಿನಾಥನ್ ವರದಿ ಆಧಾರ ಅಥವಾ ಮಾನದಂಡವನ್ನಾಗಿ ಪರಿಗಣಿಸಿ ಬೆಂಬಲ ಬೆಲೆ ನಿಗದಿ ಮಾಡುತ್ತಿಲ್ಲ ಎಂದು ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಅಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಆರೋಪಿಸಿದ್ದಾರೆ. ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿಯ ಕತ್ರಿಗುಪ್ಪೆ ಗ್ರಾಮದ ಬಳಿ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ತಾಲೂಕು ಘಟಕವು ಆಯೋಜಿಸಿದ್ದ ರೈತರ ಒಂದು ದಿನದ ಕಾರ್ಯಾಗಾರಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ರಾಗಿ, ಜೋಳ, ಭತ್ತ ಸೇರಿದಂತೆ ಎಲ್ಲಾ ಬೆಳೆಗಳ ಉತ್ಪನ್ನಗಳ ಉತ್ಪಾದನಾ ವೆಚ್ಚಕ್ಕೆ ಅದರ ಅರ್ಧದಷ್ಟು ನಷ್ಟವನ್ನು ಸೇರಿಸಿ ಕನಿಷ್ಠ ಬೆಂಬಲ ಬೆಲೆಯನ್ನು ನಿಗದಿಪಡಿಸಬೇಕು ಎಂದು ತಿಳಿಸಿದರು. ಚಳುವಳಿಯ ರೂಪದಲ್ಲಿ ಆ ಕಾರ್ಯಕ್ರಮವನ್ನು ಕಂಡ್ರು. ನಾವು ಕೂಡ ಹೋರಾಟಗಾರರಾಗಿ ನಾವು ಕೂಡ ಅದೇ ಭಾವನೆಯಿಂದ ನಮ್ಮ ಅಕ್ಕ, ತಾಯಿ, ಅಮ್ಮ ಅನ್ನೋ ಭಾವನೆಯಿಂದ ನಾವೆಲ್ಲರೂ ಕೂಡ ನೋಡ್ಬೇಕಾಗ್ತದೆ, ನಾವೆಲ್ಲರೂ ಕೂಡ ಸಮನಾಗಿರ್ಬೇಕಾಗ್ತದೆ ಅನ್ನೋ ಮಾತನ್ನು ಹೇಳ್ತಾ, ನೀವು ಯಾವುದೇ ಒಂದು ನಮ್ಮ ಸ್ನೇಹಿತರು ಹೇಳಿದ್ರು, ಅನೇಕ ರೈತರಿಗೆ ಬಹಳಷ್ಟು ಸಮಸ್ಯೆಗಳಿದೆ, ಒಂದು ಸಮಸ್ಯೆ ಇಲ್ಲ. ದಯಮಾಡಿ ಯಾರೇ ಹೋದ್ರು ಒಬ್ಬರು ಮಾತ್ರ ಹೋಗ್ಬೇಡಿ, 5, 10, 15, 20, 100 ಹಿಂಗೆ ನೀವು ಒಂದು ಟೀಮ್ ತಗೊಂಡು ಹೋಗ್ರಿ. ಉತ್ಪಾದನೆ ಮಾಡಲಿಕ್ಕೆ ನೀವು ಉಳುಮೆ ಮಾಡೋದ್ರಿಂದ ಹಿಡಿದು ಅದನ್ನ ಕಳೆಯನ್ನ ಸರಿ ಮಾಡೋದ್ರಿಂದ ಹಿಡಿದು ಬಿತ್ತನೆ ಮಾಡಿ ಕಟಾವು ಮಾಡಿ ರಾಗಿಯನ್ನ ಮಾರುಕಟ್ಟೆಗೆ ಬಿಡೋವರ್ಗ 1 ಕ್ವಿಂಟಾಲ್ ರಾಗಿಗೆ ಉತ್ಪಾದನೆ ವೆಚ್ಚ ಎಷ್ಟು ಅಂತ ಹೇಳಿ ಅವರು ಅಲ್ಲಿ ತೋರಿಸ್ತಾರೆ. ಅವ್ರ ಲೆಕ್ಕದಲ್ಲಿ ಆ ಉತ್ಪಾದನೆ ವೆಚ್ಚ ಎಷ್ಟಿದೆ, ಆ ಉತ್ಪಾದನೆ ವೆಚ್ಚನ ಅದನ್ನ ಅರ್ಧ ಮಾಡಿ, ಆಫ್ ಉತ್ಪಾದನೆ ವೆಚ್ಚ ಇವತ್ತು ಎಷ್ಟಾಗುತ್ತೆ ಬೈರೇಗೌಡ್ರೆ? ಅಲ್ಲ, ಅದು ಒಂದು ಕ್ವಿಂಟಲ್ ರಾಗಿಗೆ ಅಥವಾ 1 ಎಕರೆಗೆ 1,000 ರೂಪಾಯಿ ಇಟ್ಕೊಳ್ಳೋಣ. 1 ಎಕರೆನಲ್ಲಿ ರಾಗಿ ಬೆಳೆಯಕ್ಕೆ ಎಷ್ಟು ಕ್ವಿಂಟಾಲ್ ರಾಗಿ ಬೆಳೀತಾರೆ? 9 ಕ್ವಿಂಟಾಲೇ ಇಟ್ಕೊಳ್ಳಿ. ಆಯ್ತಪ್ಪ, 9 ಕ್ವಿಂಟಾಲೇ ಇಟ್ಕೊಳ್ಳಿ. ಈ 35,000 ರೂಪಾಯಿನ 9 ಕ್ವಿಂಟಾಲಿಗೆ ಡಿವೈಡ್ ಮಾಡಿ. ತಪ್ಪ ಹೇಳ್ತೀಯಲ್ಲ. 350, 3,350. ಈ 3,350 1 ಕ್ವಿಂಟಾಲಿಗೆ. ಈ 3,350 ಅರ್ಧ ಮಾಡಿ. ಈ 3,350ಕ್ಕೆ ಸೇರಿಸಿ ಅದನ್ನ 5,000 ಎಷ್ಟಾಗತ್ತ ರಿಪೋರ್ಟ್ ಪ್ರಕಾರ ಇದ್ರಲ್ಲಿ ಆಫ್ ನಷ್ಟ ಏನಾಗತ್ತೆ, ಆ ನಷ್ಟದಷ್ಟನ್ನ ಈ ಉತ್ಪಾದನೆ ವೆಚ್ಚ ಏನಿದೆ ಅದಕ್ಕೆ ಸೇರಿಸ್ಬೇಕು ಅಂತೇಳಿ ಡಾಕ್ಟರ್ ಸ್ವಾಮಿನಾಥನ್ ಹೇಳ್ತಾರೆ. ಅದ್ರ ಪ್ರಕಾರ ಎಷ್ಟಾಯ್ತು? 5,300. 5,300. ಆದ್ರೆ ನನ್ನ ಪ್ರಕಾರ ಸೈಂಟಿಫಿಕ್ ಆಗಿ ಲಾಸಸ್ಸು ಮತ್ತೆ ಬೆಳೆ ಖರ್ಚನ್ನ ನಾನು ನಿಮ್ ತರ ಯಾವ್ದೋ ಕುರುಡು ಲೆಕ್ಕದಲ್ಲಿ ಹೇಳೋದಿಲ್ಲ. ನನ್ನ ಪ್ರಕಾರ ಲೆಕ್ಕ ಹಾಕಿದ್ರೆ ಅದನ್ನೇ ಹೋದ್ ಸಾರಿ ಬೈರೇಗೌಡರ ಹತ್ರ ಹೇಳಿದ್ದೆ ಸಭೆನಲ್ಲಿ, ಒಂದರಲ್ಲಿ 7,500 ರೂಪಾಯಿ ಆಗತ್ತೆ 1 ಕ್ವಿಂಟಾಲ್ ರಾಗಿಗೆ. ಆದ್ರೆ ಈಗ ನಮ್ಮ ಸರ್ಕಾರಗಳು ಏನ್ ಮಾಡ್ತಾ ಇದಾವೆ, ಈ ಕನಿಷ್ಠ ಬೆಂಬಲ ಬೆಲೆಗೆ ಡಾಕ್ಟರ್ ಸ್ವಾಮಿನಾಥನ್ ಅವರ ರಿಪೋರ್ಟ್ ಆಧಾರವಾಗಿ ಮಾನದಂಡವಾಗಿ ಯಾವುದೇ ಸರ್ಕಾರ MSP ಅಂದ್ರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಏನ್ ಕರಿತೀವಿ, ಈ MSP ಅನ್ನ ಮಾನದಂಡವಾಗಿ ಇಟ್ಕೊಂಡಿಲ್ಲ. ಈಗ ಭಾರತ ಸರ್ಕಾರ, ನಾವು ಪ್ರಧಾನ ಮಂತ್ರಿ ಬಗ್ಗೆ ಯಾಕೆ ಕಟುವಾಗಿ ಮಾತಾಡ್ತೀವಿ ಅಂದ್ರೆ, ನಮ್ದು 3 ಕೃಷಿ ಕಾಯ್ದೆ ಭಾರತ ಸರ್ಕಾರ ತಂದ್ಬಿಟ್ಟಿದ್ರು. ಆಗ ನಾವು ಡೆಲ್ಲಿಯನ್ನೇ ಬ್ಲಾಕ್ ಮಾಡಿಬಿಟ್ಟಿವಿ. ಡೆಲ್ಲಿ ಹೊರಗಡೆ ಹೈವೇ ಎಂಟ್ರೆನ್ಸ್ ಏನಿತ್ತು ಟೋಟಲಿ ಬಂದ್. 1 ವರ್ಷ 1 ತಿಂಗಳು ಬಂದ್ ಆದ್ಮೇಲೆ ಭಾರತ ಸರ್ಕಾರ ಹೇಳ್ತು, ನಾನು ಈ ಕಾಯ್ದೆಯನ್ನು ವಾಪಸ್ ಪಡಿತಾ, ಶಾಸನಬದ್ಧವಾಗಿ ವಾಪಸ್ ಪಡಿತಾ, ನನ್ನ ದೇಶದ ರೈತರಿಗೆ ಹೆಮ್ಮೆ ಪಡುವಂತೆ ಡಾಕ್ಟರ್ MS ಸ್ವಾಮಿನಾಥನ್ ಅವರ ವರದಿಯನ್ನ ಆಧರಿಸಿ MSP ರೈತರಿಗೆ ಬೆಲೆಯನ್ನ ದುಪ್ಪಟ್ಟಾಗೋ ರೀತಿಯಲ್ಲಿ ಕೊಡ್ತೀನಿ ಅಂತ ಹೇಳಿ ವಚನ ಕೊಟ್ಟು ಪಾರ್ಲಿಮೆಂಟ್ ನಲ್ಲಿ ಅವ್ರ ಭಾಷಣ, ಎಲ್ಲೋ ಸಾರ್ವಜನಿಕರ ಸಭೆ ಭಾಷಣ ಅಲ್ಲ, ಪಾರ್ಲಿಮೆಂಟ್ ನಲ್ಲಿ ಅವರು ಪಾರ್ಲಿಮೆಂಟ್ ನ ಉದ್ದೇಶಿಸಿ ಭಾಷಣ ಮಾಡಿದರು. ಆದ್ರೆ ಇದನ್ನು ಇವತ್ತಿಗೂ ಕೂಡ ಮಾಡ್ತಾ ಇಲ್ಲ ಯಾರು.